ಸಿಲಿಂಡರ್ ಯಾವುದು, ನಾನ್ ಫ್ಲೇಮಬಲ್ ಸಿಲಿಂಡರ್ ಯಾವುದು, ಸೊ ಅದನ್ನು ಕಲರ್ ಕೋಡೆಡ್ ವೈಸ್ ನಾವು ಮೆನ್ಷನ್ ಮಾಡಿ ಹಾಕಿದ್ದೀವಿ. ಆ ಸಿಲಿಂಡರ್ಸ್ ಬಂದಾಗ ನಾವು ಯಾವ ರೀತಿ ಅದನ್ನು ಸ್ಟೇ ಮಾಡಬೇಕು, ಮೀನ್ಸ್ ಯಾವ ರೀತಿ ಇಡಬೇಕು, ಒಂದು ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದು. ಸೊ ಫಸ್ಟು ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೇರವಾಗಿ ನಾವು ಸಿಲಿಂಡರ್ನ ಇಡಬೇಕಾಗುತ್ತೆ. ಈ ಸ್ಲ್ಯಾಂಟ್ ಆಗಿಡೋದು ಆ ಥರ ಇಡೋದಿತ್ತು, ಅದು 150 ಬಾರ್ ಇರುತ್ತೆ. ಸೊ ಇನ್ ಕೇಸ್ ಲೀಕೇಜ್ ಆಗೋ ಚಾನ್ಸಸ್ ಇದ್ದರೆ ಓಲ್ಡ್ ಬಿಲ್ಡಿಂಗ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನಾವು ಮಸ್ಟ್ ಆ್ಯಂಡ್ ಶೂಟ್ ಆಗಿ ಸೊ ಸ್ಟ್ಯಾಂಡಾಗಿ ನಿಲ್ಲಿಸಬೇಕಾಗುತ್ತೆ. ಸೆಕೆಂಡ್ ಥಿಂಗ್ ಬಂದು ಆ ಸ್ಟ್ಯಾಂಡಾಗಿ ಇಟ್ಟ ಮೇಲೆ ಯಾವ ರೀತಿ ಹೋಲ್ಡ್ ಮಾಡಬೇಕು ಅನ್ನೋದು ನಾವು ಈ ಬದಿಕೊಂಡು ತಿಳ್ಕೊಬೇಕು. ಒಂದು ನಾವು ಸಿಲಿಂಡರ್ ಮೇಲ್ಗಡೆ ತಗೊಂಬಂದರೆ ಸೊ ಈ ಥರ ಹೂವು ಹಾಕ್ಬಿಟ್ಟು ಕಂಪ್ಲೀಟ್ ಸೇಫ್ಟಿಯಾಗಿ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟು ಸೊ ನಮಗೆ ಸಿಲಿಂಡರ್ ಬಂದಾದಮೇಲೆ ಯಾವ ಪಾರ್ಟಲ್ಲಿ ಲೀಕ್ ಟೆಸ್ಟ್ ಮಾಡಬೇಕು ಅಂದರೆ, ಒನ್ಸ್ ನಿಮಗೆ ಸಪ್ಲೈಯರ್ ಬರ್ತಾರಲ್ಲ, ಸೊ ಆ ಸಪ್ಲೈಯರ್ ಬಂದಾಗ ಈ ಪೋರ್ಷನಲ್ಲಿ ಮತ್ತು ಈ ಪೋರ್ಷನಲ್ಲಿ, ಈ ಥ್ರೆಡ್ ಪೋರ್ಷನಲ್ಲಿ ಫಸ್ಟು ಲೀಕ್ ಟೆಸ್ಟ್ ಮಾಡ್ಕೋಬೇಕು ಬಿಫೋರ್ ನಾವು ಇನ್ಸ್ಟ್ರೂಮೆಂಟ್ ಕನೆಕ್ಷನ್ ಮಾಡೋಕ್ಕಿಂತ ಮುಂಚೆ. ಸೊ ಕನೆಕ್ಷನ್ ಇಲ್ಲಿ ಲೀಕೇಜ್ ಇಲ್ಲ ಅಂದಮೇಲೆ ನಮ್ಮ ಒಂದು ಏನು ಬೇಕಾಗುತ್ತೆ ಅದನ್ನು ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಸೊ ಕ್ಲೋಸ್ಡ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಲೀಕ್ ಟೆಸ್ಟ್ ಆದಮೇಲೆ ಸಿಲಿಂಡರ್ ಯಾವ ರೀತಿ ನೀವು ಕನೆಕ್ಷನ್ ಕೊಟ್ಕೋಬೇಕು ಅಂದರೆ, ಸೊ ಮ್ಯಾಕ್ಸಿಮಮ್ ನೀವು ಹ್ಯಾಂಡಲ್ ಟೈಟಾಗಿ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟು ನಮಗೆ ಈ ಪೋರ್ಷನ್ ಕಾಣುತ್ತಲ್ವ, ಸೊ ಇದು ಕಂಪ್ಲೀಟ್ ಬ್ರಾಸ್ ಇರುತ್ತೆ, ಇದು ಕಂಪ್ಲೀಟ್ ಬ್ರಾಸ್ ಇರುತ್ತೆ. ಸೊ ನಾವು ಯಾವತ್ತೂ ಟಫ್ಲನ್ ಹಾಕಬೇಕು ಅಂದರೆ, ಟೈಟ್ ಮಾಡಬೇಕು ಅಂದರೆ, ಸೊ ಈ ಪೋರ್ಷನ್ ಮಾತ್ರ ನಾವು ಹಾಕೋಬೇಕಾಗುತ್ತೆ. ಈ ಪೋರ್ಷನ್ಗೆ ಹಾಕಿದಾಗ ಏನಾಗುತ್ತೆ, ಇದು ಬ್ರಾಸ್ ಇರೋದ್ರಿಂದ ಇದು ಬ್ರಾಸ್ ಇರೋದ್ರಿಂದ ನೀವು ಹೇಗೆ ಟೈಟ್ ಮಾಡಿದ್ರೆ ಟೈಟ್ ಆದಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒನ್ಸ್ ಇನ್ ಕೇಸ್ ಡ್ಯಾಮೇಜ್ ಆಗಿ ನೀವೇನು ಆನ್ ಮಾಡಿದ್ರೆ ಕಂಪ್ಲೀಟ್ ಓಪನ್ ಆಗಿಬಿಡುತ್ತೆ. ಸೊ ಅವಾಗ ಇಂಜುರೀಸ್ ಆಗೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟು ನೀವು ಈ ಪೋರ್ಷನ್ ಟಫ್ಲನ್ ಹಾಕಿದ್ಮೇಲೆ ಸೊ ಹ್ಯಾಂಡ್ ಟೈಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಯಾವ ರೀತಿ ಅದು ಥ್ರೆಡಿಂಗ್ ಮ್ಯಾಚ್ ಆಗುತ್ತೆ ಆ ರೀತಿ ಹ್ಯಾಂಡ್ ಟೈಟ್ ಮಾಡ್ಕೋಬೇಕು. ಮತ್ತು ನೀವು ರಿಂಚು ಅಷ್ಟೇ ಪ್ರಾಪರಾಗಿ ಫಿಟ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನೀವು ಲೂಸಾಗಿ ಏನಾದರೂ ಹಾಕೊಂಡ್ರೆ ಇದೇನಾಗುತ್ತೆ, ಥ್ರೆಡಿಂಗ್ ಹೋಗ್ಬಿಡುತ್ತೆ ಇದು. ಸೊ ಕಂಪ್ಲೀಟ್ ನೈಸ್ ಆಗಿಬಿಡುತ್ತೆ, ಅವಾಗ ನಿಮಗೆ ಟೈಟ್ ಮಾಡಲಿಕ್ಕೂ ಭಾಳ ಕಷ್ಟ. ಸೊ ನೆಕ್ಸ್ಟು ನಾವು ಇದು ಕನೆಕ್ಷನ್ ಆದಮೇಲೆ ಈ ಎರಡು ಪೋರ್ಷನ್ ನಾವು ಚೆಕ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಇದು ಎಂಟಿ ಇರುತ್ತೆ, ಇದು ಕ್ಲೋಸ್ ಇದೆಯಾ ಇಲ್ವಾ ಫಸ್ಟ್ ಇದು ನಾವು ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಸಿಲಿಂಡರ್ನ ನಾವು ಆನ್ ಮಾಡ್ಕೋಬೇಕು. ಇನ್ ಕೇಸ್ ಇದು ಓಪನ್ ಇದ್ದರೆ ನಾವು ಇದು ಕ್ಲೋಸ್ ಮಾಡಬೇಕಾಗುತ್ತೆ, ವಿತೌಟ್ ಸಿಲಿಂಡರ್ ಕನೆಕ್ಷನ್ ಇಲ್ಲ ಅಂದರೆ. ಸೊ ಇನ್ ಕೇಸ್ ಎರಡು ಸಿಲಿಂಡರ್ ಕನೆಕ್ಷನ್ ಇದ್ರೂ ಸೊ ಅಟ್ ಎ ಟೈಮ್ ಎರಡು ಬೇಕಂದರೆ ಎರಡು ಆನ್ ಮಾಡ್ಕೋಬೇಕು. ಬೈ ಚಾನ್ಸ್ ನಿಮ್ಗೆ ಒಂದೇ ಯೂಸ್ ಮಾಡೋದು ಇನ್ನೊಂದು ಕ್ಲೋಸ್ ಇರುತ್ತೆ ಅಂದರೆ ಕಂಪಲ್ಸರಿ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಆ ಸಿಚುವೇಷನ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಎರಡು ಈಕ್ವಲಾಗಿ ಶೇರ್ ಆಗುತ್ತೆ. ಸೊ ಅಟ್ ಎ ಟೈಮ್ ಈಕ್ವಲ್ ಆಗಿ ನಿಮಗೆ ಎಂಟಿ ಆಗ್ತಾ ಬರುತ್ತೆ. ಸೊ ಅವಾಗ ಏನಾಯಿತು, ನಿಮಗೆ ಅನಾಲಿಸಿಸ್ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇನ್ ಕೇಸ್ ಎಂಟಿ ಆದಾಗ ನೀವು ಮತ್ತೆ ಅಗೇನ್ 2 ಸಿಲಿಂಡರ್ಸ್ ಇರೋಲ್ಲ, ಸೊ ನಿಮಗೆ ಟೈಮ್ ಬೇಕಾಗುತ್ತೆ. ಆ ಸಿಚುವೇಷನ್ಗೆ ಒಂದು ಸ್ಟ್ಯಾಂಡ್ ಬೈ ಇಟ್ಕೋಬೇಕು, ಒಂದು ರನ್ನಿಂಗ್ ಆಗಿ ಇಟ್ಕೋಬೇಕಾಗುತ್ತೆ. ಸೊ ಈ ಪಾರ್ಟರ್ ಬಂದು ಇದು ಮೇಲ್ಗಡೆಗೆ ಓಪನ್ ಆಗುತ್ತೆ. ಸೊ ಇದು ಓಪನ್ ಆಗುತ್ತೆ, ಸೊ ಇದು ಕ್ಲೋಸ್ ಆಗುತ್ತೆ. ಸೊ ಇದು ನೀವೇನಾದರೂ ಕ್ಲೋಸ್ ಮಾಡಬೇಕಂದ್ರೆ ಫುಲ್ ಮ್ಯಾಕ್ಸಿಮಮ್ ಕ್ಲೋಸ್ ಮಾಡಬೇಕಾಗುತ್ತೆ. ಈ ಪೋರ್ಷನ್ ಬಂದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಇದು ಒಂದು ಆನ್ ಆಗುತ್ತೆ. ಸೊ ಈಗ ನಿಮ್ಗೆ ಸಿಂಪಲಾಗಿ ತೋರಿಸ್ತೀನಿ. ಇನ್ ಕೇಸ್ ಆನ್ ಏನಾದರೂ ಇತ್ತು ಅಂದರೆ ಈ ಥರ ರಿವರ್ಸ್ ಬಂದ್ಬಿಡುತ್ತೆ. ಬಟ್ ನಮಗೆ ಕಮ್ಮಿ ಓಪನ್ ಮಾಡಿದ್ರೆ ಸೊ ಹಾಗಾಗಿ ಆಲ್ಮೋಸ್ಟ್ ನೀವು ಕ್ಲೋಸ್ ಇರಬೇಕು. ಸೊ ಈಗ ನೀವು ಹೊಸ ಸಿಲಿಂಡರ್ ಬಂದಾಗ ಆಲ್ಮೋಸ್ಟ್ ಸಿಲಿಂಡರ್ ಪ್ರೆಷರ್ 2200 PSI ಇರುತ್ತೆ, ಮೀನ್ಸ್ 150 ಬಾರ್ ಬರುತ್ತೆ. ಸೊ ಆ 150 ಬಾರ್ ಇದ್ದರೆ ನಿಮ್ಗೆ 100% ಫುಲ್ ಸಿಲಿಂಡರ್ ಇದೆ ಅಂತ. ಸೊ ಬಿಲೋ 150-100 ಬಾರ್ ಇದ್ದರೆ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ವಾಪಸ್ ರಿಟರ್ನ್ ಮಾಡ್ಬೋದು.
ಸೊ ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು 150 ಬಾರ್. ಸೊ ಹಾಗಾಗಿ ಈ ರೆಗ್ಯುಲೇಟರಲ್ಲಿ ಬಂದು ಇದು ಸಿಲಿಂಡರ್ ಪ್ರೆಷರ್ ಇರುತ್ತೆ. ಸೊ ನಾವು ಎರಡು ಆನ್ ಮಾಡಿದ್ಮೇಲೆ, ಇದು ಒಂದು ಆನ್ ಮಾಡಿದ್ಮೇಲೆ ಇದು ಲೈನ್ ಪ್ರೆಷರ್ ತೋರಿಸುತ್ತೆ, ಮೀನ್ಸ್ ಸಿಲಿಂಡರ್ ಪ್ರೆಷರು. ಸೊ ನೆಕ್ಸ್ಟ್ ನಾವು ಇದನ್ನು ಇನ್ಕ್ರೀಸ್ ಮಾಡಿದಾಗ ಇದು ಲೈನ್ ಪ್ರೆಷರ್ಗೆ ಹೋಗುತ್ತೆ. ಸೊ ಡಿಪೆಂಡ್ಸ್ ಆನ್ ನಿಮಗೆ ಅಲ್ಲಿ ಪ್ರೆಷರ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಸೊ ಅದ್ರ ಮೇಲೆ ಲೈನ್ ಪ್ರೆಷರ್ ಫಿಕ್ಸ್ ಮಾಡ್ತೀವಿ. ಸೊ ಸೇಮ್ ಪೊಸಿಷನ್ ಅದಕ್ಕಾಗುತ್ತೆ. ಸೊ ನೆಕ್ಸ್ಟ್ ಇನ್ ಕೇಸ್ ಸಿಲಿಂಡರ್ ಎಂಟಿ ಆದಾಗ ಫಸ್ಟು ನೀವು ಈ ನಾಮನ್ನ ಕ್ಲೋಸ್ ಮಾಡಬೇಕಾಗುತ್ತೆ, ಸೇಫ್ಟಿ ವೈಸ್. ಇದನ್ನು ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ಇದನ್ನು ರಿಮೂವ್ ಮಾಡಬೇಕು. ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಇದು ಕ್ಲೋಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಏನಕ್ಕೆ ಅಂದರೆ ಅಟ್ ಎ ಟೈಮ್ ನೀವೇನಾದರೂ ಫೋರ್ಸ್ ಆಗಿ ಓಪನ್ ಮಾಡಿದಾಗ ಈ ಸಿಲಿಂಡರ್ ಪ್ರೆಷರ್ ಗೇಜ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಇದನ್ನು ಸ್ಲೋಲಿ ಓಪನ್ ಮಾಡಬೇಕು, ಇದನ್ನು ಸ್ಲೋಲಿ ಓಪನ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ನೀವು, ಸೊ ನಾವು ನಮ್ಮ ಸಜೆಷನ್ ಅಂದರೆ ನಾಬು ರಿಲೀಸ್ ಮಾಡಬೇಕಾಗತ್ತೆ, ಇದು ಕ್ಲೋಸ್ ಮಾಡಬೇಕಾಗುತ್ತೆ, ಈ ವಾಲ್ವ್ ಮತ್ತು ಸಿಲಿಂಡರ್ ವಾಲ್ವ್ ಕ್ಲೋಸ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇಲ್ಲ ನಮಗೆ ಅಷ್ಟು ನಾಲೆಡ್ಜ್ ಇದೆ, ನಾವು ಮಾಡ್ತೀವಿ ಅಂದರೆ ಸೊ 2 ವಾಲ್ವ್ ಕ್ಲೋಸ್ ಮಾಡ್ಕೊಂಡು ಮಾಡ್ಬೋದು. ಡಿಪೆಂಡ್ಸ್ ನಿಮ್ಮ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನು ನೋಡ್ಬೋದು. ಸೊ ರೆಗ್ಯುಲರ್ ಆಫ್ ಮಾಡಿದ್ರೆ ಮಾಡ್ಬೋದು. ಸೊ ಒನ್ಸ್ ನಿಮ್ಗೆ ಅನಾಲಿಸಿಸ್ ಸ್ಟಾಪ್ ಆಯಿತು, ಸಂಜೆ ಹೋಗೋ ಟೈಮಲ್ಲಿ ಮಸ್ಟ್ ಅನ್ಸ್ಬಿಟ್ಟು ಇದು ಕ್ಲೋಸ್ ಮಾಡಿದ್ರೆ ಸೇಫ್ ಇರುತ್ತೆ. ಇದೊಂದು ಕ್ಲೋಸ್ ಮಾಡಿದ್ರೆ ಸಂಜೆ ಹೋಗ್ಬೇಕಾಗುತ್ತೆ. ಸೊ ಮಾರ್ನಿಂಗ್ ಬಂದಾಗ ಸೇಫ್ಟಿ ಆಗಿ ಇದು ಸಿಂಪಲ್ ಆಗಿ ಸ್ಲೋಲಿ ಓಪನ್ ಮಾಡ್ಬೋದು. ಅಲ್ಲಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಇಲ್ಲಿ ನೀವು ಕ್ಲೋಸ್ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ, ಯೂಸ್ಲೆಸ್ ಅದು. ಸೊ ಲೈನ್ ಪ್ರೆಷರಿಗೆ ಮಾತ್ರ. ಸೊ ಮೇಯ್ನಾಗಿ ಬೇಕಾಗಿರೋದು ನಿಮಗೆ ಸಿಲಿಂಡರ್. ಸೊ ಹಾಗೆ ಕಂಪಲ್ಸರಿ ನೀವು ಸಿಲಿಂಡರ್ ಕ್ಲೋಸ್ ಮಾಡಿದ್ರೆ ಸೇಫ್ಟಿ. ಸೊ ಇದೇನು ಅವಶ್ಯಕತೆ ಇರೋಲ್ಲ. ಸೊ ನಾನ್ ಸ್ಟಾಪ್ ಮೀನ್ಸ್ 1 ವೀಕ್ ಏನಾದರೂ ಶಟ್ ಡೌನ್ ಇರುತ್ತೆ ಅಂದಾಗ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಇದು ಕ್ಲೋಸ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಮಾಡಿದ್ರೆ ಮಾಯ್ಶ್ಚರ್ ಕಂಟೆಂಟ್ ಇನ್ಸೈಡ್ ಹೋಗೋದಿಲ್ಲ. ಸೊ ಅದೊಂದು ಸೇಫ್ಟಿ ಇರುತ್ತೆ. ಸೊ ಮಾರ್ನಿಂಗ್ ಬರ್ತೀರಾ, ನೀವು ಆನ್ ಮಾಡ್ತೀರ ಅಂದರೆ ಇಲ್ಲೊಂದು ಮಾತ್ರ ಡೈರೆಕ್ಟ್ ಸಿಲಿಂಡರ್ ಮಾಡ್ಬೋದು, ಕಂಟಿನ್ಯೂಸ್ಲಿ ಇದ್ದಾಗ ಬೇಕಾದ್ರೆ ಮೇಲೆ ಮಾಡ್ಬೋದು. ಸೊ ಅಷ್ಟಿರುತ್ತೆ. ಬೇರೆ ಇನ್ನೇನಾದರೂ ನಿಮಗೆ ಡೌಟ್ ಇದೆಯಾ? ಸೊ ನೆಕ್ಸ್ಟು ಈ ಸಿಲಿಂಡರ್ಸ್ ಯಾವ್ಯಾವ ಕಲರ್ ಬರುತ್ತೆ ಅಂದರೆ, ನಾನು ನಿಮಗೆ ಜಸ್ಟ್ ಸಿಲಿಂಡರ್ಸು ಒಂದೇ ಗ್ಯಾಸ್ ಇರುತ್ತೆ, ಏನು ಕಲರ್ ಕೋಡೆಡ್ ಈ ಥರ ಹಾಕಿದ್ದಾರೆ ಅಂದರೆ, ಸೊ ಯಾವುದು ಹೈ ಫ್ಲೇಮಬಲ್ ಇರುತ್ತೆ. ಸೊ ಸಡನ್ನಾಗಿ ಒಂದು ಫೈರ್ ಕ್ಯಾಚ್ ಆಗೋಂಥ ಸಿಲಿಂಡರ್ಸ್ ಯಾವ್ದು ಇರುತ್ತೆ ಅದಕ್ಕೆ ಹೈಡ್ರೋಜನ್ ಮೀನ್ಸ್ ರೆಡ್ ಕಲರ್ ಹಾಕಿರ್ತೀವಿ. ಸೊ ರೆಡ್ ಕಲರ್ ಕೋಡೆಡ್ ಯಾವುದು ಬರುತ್ತೆ, ಇದರಲ್ಲಿ ಹೈಡ್ರೋಜನ್ನು, ಅಸಿಟಿಲಿಯನು ಮತ್ತು ಅಮೋನಿಯಾ, ಈ 3 ಸಿಲಿಂಡರ್ಸ್ ಒಂದು ಹೈ ಫ್ಲೇಮಬಲ್ ಗ್ಯಾಸ್ ಇರುತ್ತೆ. ಸೊ ಇನ್ನು ನಾರ್ಮಲ್ ಗ್ಯಾಸ್ ಏನು ಬರುತ್ತೆ, ಏರು, ನೈಟ್ರೋಜನ್ನು ಮತ್ತು ಆಕ್ಸಿಜನ್ನು, ಇವೆಲ್ಲ ನಾನ್ ಫ್ಲೇಮಬಲ್ ಗ್ಯಾಸ್. ಸೊ ಹಾಗಾಗಿ ಕಲರ್ ಕೋಡೆಡ್ ಬಂದು ರೆಡ್ ಕಲರ್ ಇರುತ್ತೆ. ಬಟ್ ನಾನು ನೋಡೋ ಪ್ರಕಾರ ಎಲ್ಲ ಸಿಲಿಂಡರ್ಸು ಸೇಮ್ ಕಲರ್ಸ್ ಇರಲ್ಲ, ಎಲ್ಲ ಇಂಡಿವಿಜುವಲ್ ಅದಕ್ಕೆ ಆದಂಥ ಒಂದು ಮೀನ್ಸ್ ಏನಿರುತ್ತೆ, ಆಕ್ಸಿಜನ್ಗೆ ಬ್ಲೂ ಕಲರ್ ಇರುತ್ತೆ, ಜೀರೋ ಏರ್ಗೂ ಬ್ಲೂ ಕಲರ್ ಇರುತ್ತೆ. ಸೊ ಈಗ ಹೈಡ್ರೋಜನ್ ರೆಡ್ ಏನಕ್ಕೆ ಅಂದರೆ ಹೈ ಫ್ಲೇಮಬಲ್ ಗ್ಯಾಸ್ ಇರುತ್ತೆ. ಅಮೋನಿಯಾ, ಅಸಿಟಿಲಿಯನು, ಹೈಡ್ರೋಜನು ಕಂಪಲ್ಸರಿ ಸೊ ರೆಡ್ ಕಲರ್ ಕೋಟ್ ಮಾಡಿರ್ತೀವಿ. ಸೊ ಮ್ಯಾನಿಫೋಲ್ಡ್ಸ್ ಏನಕ್ಕೆ ಅಂದರೆ ಅಟ್ ಎ ಟೈಮ್ 4 ಸಿಲಿಂಡರ್ ನೀವು ಕನೆಕ್ಟ್ ಮಾಡಿದ್ರೆ ಸೊ ನಿಮಗೆ ಒಂದು ಅನಾಲಿಸಿಸ್ ಪೀರಿಯಡ್ ಟೈಮ್ ಜಾಸ್ತಿ ಆಗುತ್ತೆ, ಡ್ಯೂರೇಷನ್. ಸೊ 1 ಸಿಲಿಂಡರ್ ಕನ್ಸ್ಯೂಮ್ ಹೇಗಾಗುತ್ತೆ, ಈಗ ಒಂದು ಸಿಲಿಂಡರ್ ನಿಮಗೆ ವಿತಿನ್ 3 ಡೇಸ್ ಬರುತ್ತೆ ಅಂದರೆ 4 ಸಿಲಿಂಡರ್ಸಿಂದ ಮಲ್ಟಿಪಲ್ ಆಗುತ್ತೆ. ಸೊ 12 ಡೇಸ್, 15 ಡೇಸ್ ಈ ಥರ ಬರುತ್ತೆ. ಸೊ ಹಾಗಾಗಿ ಅಟ್ ಎ ಟೈಮ್ ನಾವು 4 ಸಿಲಿಂಡರ್ ಕಲೆಕ್ಷನ್ ಮಾಡಿದಾಗ ಸೊ 2 ಸ್ಟ್ಯಾಂಡ್ ಬೈಯಾಗಿ ಇಟ್ಕೊಂಡು ಇನ್ನು 2 ರನ್ನಿಂಗಲ್ಲಿ ಇಟ್ಕೋಬೇಕಾಗುತ್ತೆ. ಸೊ 2 ರನ್ನಿಂಗಲ್ಲಿ ಇಟ್ಕೊಂಡಾಗ ಇನ್ ಕೇಸ್ ಅದು ಎಂಟಿ ಆಯಿತು ಅಂದಾಗ ಆಟೋಮೆಟಿಕಲಿ ನೀವು ಇಮಿಡಿಯೇಟಾಗಿ ಯಾರಾದರೂ ಬಂದು ಫಸ್ಟ್ ಸಿಲಿಂಡರ್ ಕ್ಲೋಸ್ ಮಾಡಬೇಕು, ನೆಕ್ಸ್ಟು ವಾಲ್ವ್ ಕ್ಲೋಸ್ ಮಾಡಬೇಕು. ಸೊ ಅದ್ರ ನೆಕ್ಸ್ಟ್ ಈ ವಾಲ್ವ್ ಆನ್ ಮಾಡಿಬಿಟ್ಟು ಸಿಲಿಂಡರ್ ಆನ್ ಮಾಡಬೇಕು. ಸೊ ಬೈ ಚಾನ್ಸ್ ನೀವು ಮತ್ತೆ ಆ ಸಿಲಿಂಡರ್ನ ಆನಲ್ಲೇ ಇದ್ಕೊಂಡು ಇದನ್ನು ಆನ್ ಮಾಡಿದ್ರೆ ಸೊ 4 ಈಕ್ವಲ್ ಶೇರ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಎಗೈನ್ ನಿಮಗೆ 4 ಎಂಟಿ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇನ್ನು ಇದು ಕಂಪ್ಲೀಟಾಗಿ ಸಿಲಿಂಡರ್ ಬ್ರಾಕೆಟು ಕಂಪಲ್ಸರಿ ನೀವು ಸಿಲಿಂಡರ್ ಕ್ಲೋಸ್ ಮಾಡಲೇಬೇಕಾಗುತ್ತೆ, ಸಿಲಿಂಡರ್ ಚೇಂಜ್ ಸೇಫ್ಟಿ ವೈಸು. ಸೊ ಆ ಥರ ಇರುತ್ತೆ. ಬೇರೆ ಇನ್ನೇನಾದರೂ ನಿಮ್ಗೆ ಡೌಟ್ ಇದೆ ಇನ್ನು? ಸೊ ಮತ್ತು ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ನಾವು ಏನಾದ್ರು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ಏನಕ್ಕೆ ಅಂದರೆ ಇನ್ ಕೇಸ್ ಈಗ ನಾವೇನು ಹೇಳಿದ್ರೆ ನಿಮಗೆ ಅಟ್ ಎ ಟೈಮ್ ಎರಡು ಕ್ಲೋಸ್ ಮಾಡ್ಕೊಂಡು ಇದು ಆನ್ ಮಾಡಿರುತ್ತೆ. ಆ NRV ಹಾಕಿದಾಗ ಏನಾಗುತ್ತೆ, ನೀವು 4 ಅಟ್ ಎ ಟೈಮ್ ಆನ್ ಮಾಡಿಕೊಟ್ರೆ 4 ಈಕ್ವಲ್ ಖಾಲಿ ಆಗುತ್ತೆ. ಬೈ ಚಾನ್ಸ್ ನೀವು 1 ಸಿಲಿಂಡರ್ ಖಾಲಿ ಆಯಿತು, ಸೊ 3 ಫುಲ್ ಸಿಲಿಂಡರ್ ಇರುತ್ತೆ. ಆ ಫುಲ್ ಸಿಲಿಂಡರ್ ಬೈ ಚಾನ್ಸ್ ಮತ್ತೇನಾದರೂ ನೀವು ಆನ್ ಮಾಡಿದ್ರೆ ಅದು ನಾನ್ ರಿಟರ್ನ್ ಬರೋಲ್ಲ, ಎಂಟಿ ಆಗಿರೋ ಸಿಲಿಂಡರ್ಗೆ ವಾಪಸ್ ಬರೋಲ್ಲ. ಸೊ ಅವಾಗೇನು ಇನ್ನೂ ಸೇಫ್ಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು NRVನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆ ಥರ. ಸರ್ ಬಟ್ ಕೆಲವು ಸಲ ವೆಂಡರ್ಸೇ ಸಿಲಿಂಡರ್ಸ್ ಕಲರ್ಸನ್ನು ಚೇಂಜ್ ಮಾಡಿ ಕೊಡ್ತಾರೆ, ಸ್ವಲ್ಪ ಲೈಟ್ ಹಾಕೊಳ್ಳೋದು, ಡಾರ್ಕ್ ಹಾಕೊಳ್ಳೋದು ಮಾಡ್ತಾರೆ. ಸೊ ಅದನ್ನು ಹೇಗೆ ನಾವು ಸೊ ನೀವು ಕಂಪ್ಲೀಟಾಗಿ ಸಿಲಿಂಡರ್ಸ್ ಡಾಕ್ಯುಮೆಂಟ್ಸಲ್ಲಿ ಚೆಕ್ ಮಾಡಬೇಕಾಗುತ್ತೆ ಸರ್. ಹೊಸ ಸಿಲಿಂಡರ್ಸು ನಿಮಗೆ ಕಲರ್ ಚೇಂಜ್ ಆಗಿರೋಲ್ಲ, ಹೊಸ ಸಿಲಿಂಡರ್ಸು ಕಲರ್ ಚೆನ್ನಾಗೇ ಇರುತ್ತೆ. ಚೆನ್ನಾಗಿರುತ್ತೆ. ಸೊ ಹಳೆ ಸಿಲಿಂಡರ್ ಬರುತ್ತೆ, ಯಾರು ರೀಪ್ಲೇಸ್ ಮಾಡ್ತಾರಲ್ಲ ಅವಾಗ ಕಲರ್ ಡಾರ್ಕ್ನೆಸ್ ಬಂದೇ ಬರುತ್ತೆ.
ಸೊ ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಕೊಂಡು 99.999 ಪ್ಯೂರಿಟಿ ತೊಗೊಂಡು ಅಲ್ಟ್ರಾ ಹೈ ಪ್ಯೂರಿಟಿ